ಒಂದು ಬೈಕಲ್ಲಿ ಒಂದು ಕಾರಲ್ಲಿ ಅಲ್ಲೇ ಬಿಡಿ ಸಾಕು ಟ್ರಾವೆಲರ್ ಮಾತಾಡ್ತಿರೋದು. ಏನಪ್ಪ ಇವನು ದಿಢೀರಂತ ರೋಡ್ ಬಂದು ನಿಂತ್ಕೊಂಡ್ಬಿಡವನೆ ಅನ್ಕೊಂಡ್ರ. ನಾನ್ ಇವತ್ತು ಬೆಂಗಳೂರು ಟು ಮೈಸೂರು 1 ರೂಪಾಯಿ ಇಲ್ಲಂತ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನೇಂದ್ರೆ ಹೋಗ್ತೀನಿ ಅಂದ್ರೆ ಒಂದು ಕಾರಲ್ಲಿ, ಇನ್ನೊಂದು ಬೈಕಲ್ಲಿ, ಇನ್ನೊಂದು ಅಷ್ಟು ಆಗಿಲ್ಲ ಅಂದ್ರೆ ನಾನ್ ಕಾಲ್ ಮುಖಾಂತರ ಮೈಸೂರು ಗಂಟ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಗಾಡಿ ಅಡ್ಡಾಗ್ತಿರ್ತೀಳ ಫಸ್ಟ್ ಯಾರು ನಿಸೂರು ಮಾತ್ರ ಯೂಸ್ ಮಾಡಿ ನೋಡು ಕೈ ಅಡ್ಡಾಗ್ತಾನೆ ಯಾರು. ಅಬ್ಬಬ್ಬಬ್ಬ ಲ್ಯಾಟ್ರಿ ಮೊದಲೇ ಫೋನ್ ಬರೆಸ್ಕೊಬಿಟ್ಟ ಅವನೊಂದು ಇಲ್ಲಿ ಬಿಡದಿಗಂಟ ಡ್ರಾಪ್ ಹಾಕಿದ್ದಾರೆ. ಅವರು ಕೂಡ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರನ್ನ ಕಳ್ಸ್ಕೊಡ್ತಾ ಇದ್ದೀವಿ. ಹೆಸರು ಇವರು ಕೆಂಗೇರಿಯಿಂದ ನನಗೆ ಇಲ್ಲಿ ಗಂಟ ಡ್ರಾಪ್ ಕೊಟ್ಟಿದ್ದಾರೆ. ಕೆಂಗೇರಿಯಿಂದ ಕಾಡು ಮನೆ ಗಂಟ ಒಬ್ರು ಅವ್ರು ಕೂಡ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಣ್ಣ ಅನ್ನಲ್ಲ ಗಂಡು ಇವನ್ನೇ ನೋಡ್ತೀರಾ ಕಂಜೂಸ್ ಮಗ. ಅಲ್ಲೇ ಬಿಡಿ ಸಾಕು. ಫೈನಲಿ ಎರಡನೇದು ನಮ್ಗೆ ಸಿಕ್ತು. ನಾವೀಗ ಮೈಸೂರು ಗಂಟ ಹೋಗ್ಬೇಕಾದ್ರೆ ನಾನು ಮೈಸೂರು ಗಂಟ ಈಗೇನೆ ನಿಮ್ ತರನೇ ಡ್ರಾಪ್ ಕೇಳಕ್ ಹೋಗಿದ್ದೀನಿ. ನನ್ ಕೈಲಿ ಆಗಲ್ವಣ? ಆಗುತ್ತೆ ಅಲ್ವಾ? ಮತ್ತೆ ಲೋಕಸಭೆ ಯಾರೇ ಅಲ್ಲಿ ನಿಲ್ಲಿಸ್ತಾರೆ ಮರೆಯ. ಇವತ್ತಿನ ಇದ್ರಲ್ಲಿ ನಾವೇನ್ ಒತ್ಕೊಂಡು ಹೋಗಲ್ಲ. ಯಾರನ್ನೇ ಇದಾಗ್ಲಿ ಹೋಗುತ್ತೆ ಅಲ್ವಾ? ಮತ್ತೆ ಲೋಕಸಭೆ ಬೇರೆ ಹತ್ರ ಬರ್ತೈತೆ. ನಿಮ್ಮ ಓಟ್ ಯಾರಿಗಣ? ನಮ್ಮ ಓಟು ಅನ್ನೋದ್ಕಿಂತ ಇವತ್ತು ಜನಕ್ಕೆ ಏನ್ ಬೇಕು, ಬೇಸಿಕ್ ನೀಡ್ಸ್, ಅದನ್ನ ಯಾರು ಕೊಡ್ತಾರೆ ಅಂಡ್ ಡಿಪೆಂಡ್ ಅದ್ರ ಮೇಲೆ ಕಣೆ. ಈಗ ನಾನು ಮುಸಲ್ಮಾನರು, ಹಿಂದೂ, ಮತ್ತೆ ರಾಮ ಮಂದಿರ ಇದೆಲ್ಲ, ಈಗ ರಾಮ ಮಂದಿರ ಅಂತ ಹೇಳ್ತಾರಲ್ಲ, ಹೌದು. ರಾಮ ಮಂದಿರ ನಮ್ ತಾತನ ಕಾಲದಿಂದ ನಾವು ರಾಮನ ಪೂಜೆ ಮಾಡ್ತಿದ್ವಿ. ಏನೇ 2014 ಇಂದ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿಲ್ಲ. ಹಾಗಾಗಿ ಬೇಸಿಕ್ ನೀಡ್ಸ್ ಇನ್ನು ಎಷ್ಟು ಜನ ಮೋದಿ ಎತ್ತಿದ್ದಾರೆ. ಹೌದು. ಅಂತವ್ರ ಮುಂದೆ ಹೋಗಿ ನಾವು ಧರ್ಮ ದೇಶ ಅಂತ ಮಾತಾಡಕ್ ಆಗುತ್ತೆ ಕಣ್ಣಲ್ಲಿ ಕಣ್ಣಿ? ಅವಾಗ ಆಗಲ್ಲ. ನಮ್ಗೆ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ
ಯಾರು ಬಂದ್ರೆ ಊಟ ಮಾಡ್ತಾರೆ. ಎಜುಕೇಟೆಡ್ ವ್ಯಕ್ತಿ ಬರ್ಬೇಕು. ಒಂದು ಇನ್ನೊಂದ್ ಏನಂತಂದ್ರೆ ಮಾನವೀಯತೆ ಇರ್ಬೇಕು. ಹಾ. ಯಾರೇ ಆಗ್ಲಿ, ಈಗ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಚಾಮರಾಜನಗರದಲ್ಲಿ 36 ಜನ ಸತ್ರು. ಹೌದು. ಅದ್ ನಮ್ ಬೇಜವಾಬ್ದಾರಿತನದಿಂದಾನೇ. ಸೊ ಹಾಗಾಗಿ ಅಂತದ್ನೆಲ್ಲ ಮತ್ತೆ ಮರುಕಳಿಸಬಾರ್ದು. ಹಾ. ಏನೇ ಇರ್ಲಿ, ಒಂದ್ ಒಳ್ಳೆತನ ಇರ್ಲಿ, ಬಡವರುಗಳಿಗೆ ಆಶ್ರಯ ಆಗ್ಲಿ. ಥ್ಯಾಂಕ್ ಯು ಸರ್. ಈಗ 2ನೇ ಡ್ರಾಪ್ ಸಿಕ್ಕಾಯ್ತು. ಲಾರಿ ಮುಂದೆ ಲಾರಿ ಎಲ್ಲ ಈಗ 3ನೇ ಡ್ರಾಪ್ ಏನಂತ ನೋಡೋಣ ಬನ್ನಿ. ಸರಿ ಬನ್ನಿ, ಇನ್ನೊಂದು ಡ್ರಾಪ್ಗೆ ಅಡ್ಡ ಹಾಕೋಣ. ಸರ್ ನೀವು ಇವಾಗ ಲೋಕಸಭೆ ಚುನಾವಣೆ ಬರ್ತೈತಲ್ವಾ, ಯಾರು ಗೆಲ್ಬೇಕು ಅಂತಿದೆ ಸರ್ ನಿಮಗೆ? ನನಗೆ ರಾಜ್ಯದಲ್ಲಿ ಬಹಳ ಒಳ್ಳೆ BJP ಕ್ಯಾಂಡಿಡೇಟು ಮಂಜುನಾಥ್ ಡಾಕ್ಟರ್ ಅವರು ಫಸ್ಟ್ ಗೆಲ್ಬೇಕು. ಆಮೇಲೆ ಉಳಿಕೆ 28 ಜನ ಗೆಲ್ಬೇಕು. ಸರಿ ಸರ್, ಥ್ಯಾಂಕ್ ಯು. ಅದೆಲ್ಲ ಮಾಡಬೇಕು. ಮೂರನೇ ಡಬ್ಬ ಕೊಟ್ಟು ನಾ ಮಾತಾಡ್ಸೋಣ ಅಂತಂದೆ. ಅವನೇನೊಬ್ಬ ಅರ್ಜೆಂಟ್ ಕೆಲಸ ಇತ್ತು ಬ್ರೋ, ಆಮೇಲೆ ಮಾಡ್ತೀನಿ ಅಂದ. ಅದಕ್ಕೋಸ್ಕರ ಹೊರಟ ಅವನು. ಹತ್ರ ಬಂದಾಯಿತು. ಅಲ್ಲಿಂದ ಇಲ್ಲಿ ಬಂದಾಗ ಹಾಕೊಂಡು ಇನ್ನು ಮುಂದೆ ಹೋಗ್ಬೇಕು ನಾನು. ನಮಗೆ 4ನೇ ಡ್ರಾಪ್ ಕೂಡ ಸಿಗುತ್ತೆ. ಇದ್ರೆ ಇಲ್ಲಿ ಹೋಗೋದೆ. ನಮ್ಮ ಮಗ ಇನ್ನೂ ಕೊಟ್ಟಿಲ್ಲ. ಹೌದಾ? ಮತ್ತೆ ಇನ್ನೊಂದು ಶುಕ್ರವಾರ ಎಲೆಕ್ಷನ್ ಇದೆ, ಯಾರು ಗೆಲ್ಬೋದು ಅಂತ ಬೇರೆಯವ್ರಿಗೆ ಹಾಕ್ಬೋದು. ನೀವ್ ಯಾರಿಗ ಹಾಕ್ಬೋದು ಅಂತ? ಯಾರು ಬಂದ್ರೆ ಒಳ್ಳೆ ಒಳ್ಳೆ ನಮ್ಮ ದೇಶ ನೀರಾಗುತ್ತೆ ಅಂತ. ಚನ್ನಪಣ್ಣದಲ್ಲಿ ಇದು 5ನೇ ಡ್ರಾಪು. ಅವ್ರು ಹತ್ಕೊಳ್ಳೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬನ್ನಿ ಮುಂದೆ ನೀವೇ ನೋಡಿ. ಅವ್ರನ್ನೂ ಕೂಡ ಮಾತಾಡ್ತಾನೆ. ಹಣ ನಂಬ್ತೀರಾ? ನಿಮ್ಮ ಹೆಸರು
ಅಣ್ಣ ನಾನು ಈ ಸಲ ವಿಡಿಯೋ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಒಳ್ಳೇದು ಜನ ಮಾಡ್ತಿದೆಯಲ್ಲ ಕಷ್ಟಪಟ್ಟು ಅದಕ್ಕೆ ಖುಷಿ ಅಣ್ಣ. ಮತ್ತೆ ಶುಕ್ರವಾರ ಎಲೆಕ್ಷನ್ ಬರ್ತಿದೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಾವ್ ಯಾವೊಂದು ಅವಾಗಲೇ ಕಾಂಗ್ರೆಸ್ ಅಣ್ಣ. ಈಗ ಯಾವ ಸರ್ಕಾರ ಬಂದ್ರೆ ನಿಮ್ಗೆ ಯಾವ ಕಾಂಗ್ರೆಸ್ ಆಗಿದ್ರೆ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕು ಅಂತ ರಾಷ್ಟ್ರ ಮಾಡಿ ಒಳ್ಳೆ ಇದಾಗಿ ಸಪೋರ್ಟ್ ಮಾಡಿ. ಇವಾಗ ನಾನು ಡ್ರಾಫ್ಟ್ ನಾನೀಗ ಅಲ್ಲಿಂದ ಈಗ ನನ್ನ ಶಾಲೆಯಲ್ಲಿ ವಿಡಿಯೋ ಮಾಡಿದ್ನಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಅದು ಏನು ಒಳ್ಳೇದು ಒಳ್ಳೇದು ಹೌದಲ್ವಾ? ಮತ್ತೆ ಮುಂದೆ ಎಲೆಕ್ಷನ್ ಬರೋದು ಶುಕ್ರವಾರ ಎಲೆಕ್ಷನ್, ನಿಮ್ಗೆ ಯಾರು ಗೆಲ್ಬೇಕು ಅಂತ ಇದೆ? ಡಾಕ್ಟರ್ ಮಂಜುನಾಥ್ ಯಾಕೋಸ್ಕರ ಗೆಲ್ಬೇಕು ಅಂತ ಇದೆ? ಬಂದೆ ಈಗ ವಿಜಯಪುರ ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವು ಹೆಸರು ಪ್ರಕಾಶ್ ಅಣ್ಣ, ಇಲ್ಲಿಗಣ್ಣ ಡ್ರಾಪ್ ಕೊಡೋದ್ರಿಂದ ಥ್ಯಾಂಕ್ ಯು. ಇವ್ರ ಹೆಸರು ಏನಂತ ಗೊತ್ತಾಗಿಲ್ಲ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಆದರೆ ನಾವು ಮಾತಾಡಿದ ವಾಯ್ಸು ಕ್ಯಾಪ್ಚರ್ ಆಗಲಿಲ್ಲ ಬ್ರದರ್, ನನ್ನ ಬೈಕ್ ಯಾಕೋ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಸಾರಿ ಬ್ರದರ್. ಅದಕ್ಕೋಸ್ಕರ ಇಲ್ಲಿಂದ ಮುಂದೆ ನಾನು ಹೆಂಗ್ ಹೋಗ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಬನ್ನಿ, ಹಂಗೆ ನಾನು ನಿಮ್ಮ ಜೊತೆನೆ ಪಯಣ ಮುಂದುವರ್ತೀನಿ. ಅಣ್ಣ ಎಲ್ಲಿ ಗಂಟ ಹೋಯ್ತಾರ ಅಲ್ಲಿ ಗಂಟ ಬಿಡ್ತೀನಿ ಬಾ ಮಗ, ನನ್ನ ಕಡೆಯಿಂದ ನಿನ್ಗೂ ಒಂದು ಸಪೋರ್ಟ್ ಇರಲಿ ಅಂದ್ರು. ಅದಕ್ಕೆ ಅವ್ರು ಪೆಟ್ರೋಲ್ ಹಾಕ್ಸ್ಕೊಂತವ್ರೆ, ಹಾಕ್ಸ್ಕೊಳ್ಳಿ, ನಾನು ಅವ್ರ ಜೊತೆ ಇದ್ದೀನಿ. ಹಂಗೆ ಹೋಗ್ತಾನೆ ಅಷ್ಟೇ. ಅಣ್ಣ ನಮಸ್ಕಾರ. ನಮಸ್ಕಾರ. ನಾನು ಇದರ ಕೆಲಸ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿ ಒಂದು ಒಳ್ಳೆ ಹ್ಯಾಬಿಟ್ ಅಂತ ಅನ್ಸದ. ತುಂಬಾ ಖುಷಿ ಆಯ್ತು ನನಗೆ ಈ ತರ ಮಾಡ್ತೀರಂದ್ರೆ. ಇನ್ನೂ ಜನಗಳಿಗೆ ಬಂದು ಇದೊಂದು ಹೆಂಗೆ ಹೇಳಕ್ ಆಗಿಲ್ಲ ನನ್ನ ಕೈಯಲ್ಲಿ. ನಾನು ನೋಡಿದಷ್ಟಲ್ಲಿ ಲಿಫ್ಟ್ ಕೇಳಿದ್ರು, ಅಲ್ಲಿಂದ ಸರ್ ಬರ್ತೀನಿ ಅಂತ. ನಮ್ಗೆ ನಾನು ಎಲ್ಲಿಗೆಂಡ ಹೋಗ್ತೀನಿ ಅಲ್ಲಿಗೆಂಡ ಬಿಡೋಣ ಅಂತಂದ್ರು. ನಾನು ಎಲ್ಲಿಗೆಂಡ ಹೋಗಿದ್ರೆ ಅಷ್ಟು ಅಲ್ಲಿಗೆಂಡ ಬಿಟ್ಟಿದ್ದೀನಿ. ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಭುವನೇಶ್. ಅಣ್ಣ ಭುವನೇಶ್ ಅಣ್ಣ, ನಂಗೆ ಥ್ಯಾಂಕ್ಸ್ ಇಲ್ಲಿ ಗಂಟ ಬಿಟ್ಟಿದ್ದೆ. ಮತ್ತೆ ಶುಕ್ರವಾರ ಎಲೆಕ್ಷನ್ ಐತೆ, ಆಯ್ತು. ನೀವು ಯಾರು ಓಟ್ ಹಾಕ್ತೀರಾ ಒಟ್ಟು ಹೇಳಿ? ಯಾವ ಸರ್ಕಾರ ಬಂದ್ರೆ ನಿಮ್ಗೆ ಒಳ್ಳೇದು ಅಂತ? ಅದು ನೆಗೆಟಿವ್ ಆಗಿ ಸರ್, ಅದು ಹೇಳಕ್ಕಾಗಲ್ಲ. ಹೆಂಗಂದ್ರೆ ಸರಿನಾ, ಅದು ಪಕ್ಷ ಭಾಗ್ಯ ನಾವೇನು ಹೇಳಕ್ಕಾಗಲ್ಲ. ನಾನು ಅದು ಹೇಳಕ್ ಇಷ್ಟಪಟ್ಟಿಲ್ಲ. ಸರಿ ಅಣ್ಣ, ಆಯ್ತು, ಥ್ಯಾಂಕ್ ಯು. ಇಲ್ಲಿ ಗಂಟ ಬಿಟ್ಟಿದ್ದೆ, ಥ್ಯಾಂಕ್ ಯು. ಓಕೆ. ಮಧುರ್ತಾವಿಂದ ಬೈರೇಶ್ ಅಣ್ಣ ಬಿಟ್ರು. ಇಲ್ಲಿಂದ ನನ್ಗೆ ಅದು 7ನೇ ಡ್ರಾಪ್ ಆಯ್ತು. ಇಲ್ಲಿಂದ ನಾನು ಮುಂದೆ ಹೆಂಗ್ ಹೋಗ್ತೀನಿ ಅಂತ ನಿಮ್ನು ಕೂಡ ಕರ್ಕೊಳ್ತೀನಿ, ಬನ್ನಿ. ಹೇಗೆ ಇಲ್ಲಿ ಯಾರು ಡ್ರಾಪ್ ಕೊಡ್ತಾ ಇಲ್ಲ, ಅದಕ್ಕೆ ಮುಂದೆ ನಡ್ಕೊಂಡೆ ಹೋಗ್ತೀನಿ, ಬನ್ನಿ ನೀವು ಕೂಡ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ. ಈ ಥರ ಸಿಚುವೇಶನ್ ಬಂದಾಗ ಈ ಥರ ಸಾಂಗ್ ನೆನಪಾಗ್ತಾಯಿತ್ತು, ಅದಕ್ಕೆ ಹಂಗೆ ಒಂದ್ಸಲ ಬಿಟ್ಟೆ ಅಷ್ಟೇ. ಅದಕ್ಕೋಸ್ಕರ ನೋಡಿ ಎಂಜಾಯ್ ಇಲ್ಲಿ ಅಣ್ಣ ಎಳ್ನೀರು ಕುಡಿತವ್ರೆ. ಅವ್ರೇನೋ ಮಂಡ್ಯ ಗಂಟ ಬಿಡ್ತೀನಿ ಅಂದ್ರು. ನಾನು ಕೇಳ್ದೆ ಗಾಡಿ ತೋರ್ಸು, ಗಾಡಿ ಮಂಡ್ಯ ಗಂಟ ಬರ್ತೀನಿ ಅಂದ್ರು. ಅದಕ್ಕೋಸ್ಕರ ನಾನು ಮಂಡ್ಯ ಗಂಟ ಹೋಗ್ತಿದ್ದೀನಿ. ಅಣ್ಣ ಮಂಡ್ಯ ಗಂಟ ಬಿಡ್ತೀನಿ ಅಂದ್ರು, ಅದಕ್ಕೋಸ್ಕರ ಗಾಡಿ ಹತ್ತಿದ್ದೀನಿ. ಈಗ ಅವ್ರದ್ದು ಕುಡ್ಕತೀನಿ ಇರಪ್ಪ ಅಂದ್ರು. ಒಂದು 10 ನಿಮಿಷ ಇದೀವಿ,
ಅವ್ರು ಹೇಳಿರ್ ಕುಡ್ದಷ್ಟೇ ನಾವು ಟಕ್ ಅಂತ ಅವ್ರ ಜೊತೆನೆ ಹೋಯ್ತಾ ಇರೋದು. ಬನ್ನಿ ಅಂದ್ರು ನಮಸ್ಕಾರ. ನಮಸ್ತೆ. ಅಣ್ಣ ನಾನು ಈ ತರ ಕೆಲಸ ಮಾಡ್ತಿರೋ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಯ್ತದಪ್ಪ. ಏನೋ ಚೇಂಜ್ ಕಾಣಿಸ್ತೈತೆ. ಒಳ್ಳೇದಾಗ್ಲಿ. ಎಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಮೈಸೂರಿಗೆ ಹೋಯ್ತಾ ಇದೀಯಾ? ನಿನ್ ಉದ್ದೇಶ ಏನಂತ ಗೊತ್ತಿಲ್ಲ. ಉದ್ದೇಶ ಒಳ್ಳೇದಾಗಿರ್ಲಿ. ದೇವ್ರು ನಿನ್ಗೆ ಆಶೀರ್ವಾದ ಮಾಡಿ ಚೆನ್ನಾಗಿಟ್ಟಿರ್ಲಪ್ಪ. ಮತ್ತೆ ಮುಂದೆ ಎಲೆಕ್ಷನ್ ಐತೆ ಶುಕ್ರವಾರ, ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತ ಇದೆ? ಕುಮಾರಣ್ಣ ಬರ್ಲಿ ಅಂತ ನಾವ್ ಎಲ್ಲಾರು ಆಶಿಸ್ತಾ ಇದೀವಿ. ನೋಡೋಣ ದೇವ್ರಿಚ್ಛೆ. ಕುಮಾರಣ್ಣ ಬಂದ್ರೆ ಏನೇನ್ ಕೆಲಸ ಆಗ್ಬೇಕಾಗಿದೆ? ಅಯ್ಯೋ ಆಗ್ಬೇಕಾದೊಂದು ಮಸ್ತನಾಗಿದೆ. ಫಸ್ಟ್ ಯಾವ್ದು ಆಗದೆ ಹೋದ್ರು ಅವ್ರು ಬಂದ ತಕ್ಷಣ ಮಳೆ ಅಂತ ಗ್ಯಾರಂಟಿ ಆಯ್ತದೆ. ಅದಂತೂ ಗ್ಯಾರಂಟಿ. ಒಟ್ನಲ್ಲಿ ನಿಮ್ಗೆ ಮಳೆ ಬೆಳೆ ಬೇಕು ಅಂತ ಅಲ್ವಾ? ಮಳೆ ಬೇಕು, ರೈತರ ಪರವಾಗಿ ಹೋರಾಟ ಬೇಕು, ಕುಮಾರಣ್ಣ ಬೇಕು. ಒಟ್ನಲ್ಲಿ ಕುಮಾರಣ್ಣ ಬರ್ಬೇಕು ನಿಮ್ಗೆ. ಥ್ಯಾಂಕ್ಸ್ ಅಣ್ಣ. ನಿಮ್ ಹೆಸರು ಅಣ್ಣ? ನಾಗರಾಜ್ ಅಂತ ಇವ್ ಅಣ್ಣ ನಮ್ಗೆ ಅಲ್ಲಿಂದ ಇಲ್ಲಿ ಗಂಟ ಬಿಟ್ರು. ಓಕೆ. ಗೈಸಿ ತಾತಪ್ಪ ಏನು ಮಾಡಿದ್ರು ಅಂದರೆ, ಮಗ ನೀನು ಮೈಸೂರು ಗಂಟನ ಬಿಟ್ಬಿಡ್ತೀನಿ, ನಾನು ಮಂಡ್ಯದಲ್ಲಿ ಇದ್ದಿತ್ತು, ಮಂಡ್ಯ ಶ್ರೀರಾಮುಡಿ ಎಲ್ಲ ದಾಟ್ಕೊಂಡು ಹೋಗ್ಬೇಕಿತ್ತು. ಇವ್ರು ಹೇಳಿದ ತಕ್ಷಣ ಮೈಸೂರು ಅಂದಷ್ಟೇ ನಾನು ಫುಲ್ ಖುಷಿಯಾಗ್ಬಿಟ್ಟು ಹೆಲ್ಮೆಟ್ ಎಲ್ಲ ಹಾಕೊಂಬಿಟ್ಟೆ. ಆಮೇಲೆ ತಿರ್ಗಿ ಆ ತಾತಪ್ಪ ನೋಡಿದ್ರೆ, ಇಲ್ಲ ಮಗ ನಾನು ಇಲ್ಲಿಂದ ಅಲ್ಲಿ ಗಂಟ ಅಷ್ಟೇ ಹೋಗೋದು ಅಂದ್ಬಿಟ್ಟು ನಡು ರೋಡಲ್ಲೇ ಕೈ ಕೊಟ್ಬಿಡೋದ. ಅಪ್ಪ ತಾತಪ್ಪ ಅನ್ಕೊಂಡೆ. ಆಯ್ತಾ, ಅಣ್ಣ ಗಂಟ ಡ್ರಾಪ್ ಕೊಡ್ತಾರಂತೆ, ಅದಕ್ಕೋಸ್ಕರ ನಾವು ಸಿಕ್ತು. ಲಾಸ್ಟ್ ಫೈನಲ್ ಇಲ್ಲ, ನನ್ನ ಡೆಸ್ಟಿನೇಷನ್ ಕಂಪ್ಲೀಟ್ ಆಗ್ತದೆ. ತಾತಪ್ಪ ಅಲ್ಲೇ ಹಾಕಿದ್ಯಾ ಅದನ್ನ? ಬೈಕ್ ಹಾಕಿಲ್ಲ, ನಮಗೆ ಮಾತಾಡ್ದ ನನಗೆ. ನಮಸ್ಕಾರ. ನಾನು ಈ ತರ ಕೆಲಸ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ. ಏನೋ ಒಂದು ಸಾಧನೆ ಮಾಡ್ಬೋದು ಅನ್ಸುತ್ತೆ. ಮತ್ತೆ ಇದೇ ತರ ನಾನು ಎಲೆಕ್ಷನ್ ಬಗ್ಗೆನೂ ಮಾತಾಡ್ಬೇಕು ಅನ್ಕೊಂಡಿದ್ರೆ, ಮುಂದೆ ಶುಕ್ರವಾರ ಎಲೆಕ್ಷನ್ ಇದೆ, ನೀವು ಯಾರಿಗ್ ಮತ ನೀಡ್ಬೋದು? ನಾವು ಈ ಬಾರಿ ಕುಮಾರಣ್ಣವ್ರ ಮತ ಹಾಕ್ತೀವಿ. ಯಾಕೋಸ್ಕರ ಕುಮಾರಣ್ಣಗೆ ಮತ ನೀಡ್ತಾ ಇದೀರಾ? ಕುಮಾರಣ್ಣವರ 20 ತಿಂಗಳ ಅವಧಿಯಲ್ಲಿ ಮಾಡತಕ್ಕಂತ ಒಳ್ಳೆ ಕೆಲಸಗಳು, ಅದಕ್ಕೋಸ್ಕರ ಅವ್ರಿಗೆ ಮತ ಹಾಕ್ತೀವಿ. ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಜನಗಳಿಗೆ ಹೆಲ್ಪ್ ಮಾಡ್ತೀರಿ ನೀವು ನಂತರ. ಫೈನಲಿ ನನಗೆ 11ನೇ ಡ್ರಾಪ್ ಸಿಕ್ತು. ಮೈಸೂರು ಗಂಟ 1 ರೂಪಾಯಿ ಇದಂಗ್ ಹೋಗ್ತಾ ಇದೀನಿ, ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಕೇಳ್ತಾ? ನಾನು ಈ ತರ ಡ್ರಾಪ್ ತಗೊಂಡೆ ಹೋಗ್ಬೇಕು, ಇಲ್ಲ ನಡ್ಕೊಂಡು ಹೋಗ್ಬೇಕು, ನಿಮ್ಗೆ ಏನ್ ಅನ್ಸುತ್ತೆ? ನೋಡ್ಬೇಕು ಕಾಣೆ. ಏನ್ ವಿಷಯಕ್ಕೆ ಅಂತ ನೀನು? ಏನ್ ವಿಷಯಕ್ಕೆ? ನಾನು ಒಳ್ಳೇದ್ ಟ್ರಾವೆಲ್ ಮಾಡ್ತಾ ಇದೀನಿ, 1 ರೂಪಾಯಿ ಇಲ್ದಂಗೆ. ಅದು ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಮಾಡಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇರುತ್ತೆ ನಿಮ್ಗೆ. ಮತ್ತೆ ಮುಂದೆ ಎಲೆಕ್ಷನ್ ಇದೆ, ಶುಕ್ರವಾರ ಎಲೆಕ್ಷನ್ ಇದೆ, ನಿಮ್ ಮತ ಯಾರಿಗೆ? ಯಾರಿಗ ಅವತ್ತು ಏನ್ ಮೈಂಡ್ ಬರುತ್ತೋ ಅವತ್ತು ಹಂಗೆಲ್ಲ ಹೇಳಕ್ ಆಗಲ್ಲ ಓಪನ್ ಆಗಿ. ಪರವಾಗಿಲ್ಲ, ಇಂಥವ್ರು ಹಾಕಿದ್ರೆ ಈ ತರ ನಮ್ ದೇಶ ಮುಂದೆ ಬರುತ್ತೆ ಅಂತ ಹೇಳಿದ್ರೆ ಯಾವ ಇದು ಪಕ್ಷಕ್ಕೆ ಆಗಕ್ಕೆ ಇಷ್ಟಪಡ್ತಾರೆ? ಆತರ ಎಲ್ಲ ನಾವು ಹೇಳಕ್ ಆಗಲ್ಲ. ನಾವು ಏನ್ ಬರುತ್ತೆ ಅವತ್ತು ಯಾಕಂದ್ರೆ ಅವೆಲ್ಲ ಹೇಳಕ್ ಆಗಲ್ಲ. ನಾವು ಎಂಪ್ಲಾಯ್ಸ್ ಗಳಾಗಿ ನಾವು ಹೇಳಕ್ ಆಗಲ್ಲ. ಸರಿ ಆಯ್ತು, ಒಟ್ನಲ್ಲಿ ಯಾವ್ದೋ ಒಂದ್ ಬರ್ಲಿ. ಮಂಡ್ಯ ಗಂಟ 11 ಡ್ರಾಪ್ ಆಯ್ತು. ಇಲ್ಲಿಂದ ಮುಂದಕ್ಕೆ ಅದು ಎಷ್ಟು ಡ್ರಾಪ್ ಹಾಕೊಂಡು ಮುಂದೆ ಹೋಗ್ತೀನಿ ನೋಡ್ಕೊಂಡು ಬನ್ನಿ. ಹಂಗೆ ಎಲ್ಲಾರು ಸರಿ. ಜೀವನ ಅಂದ್ಬಿಟ್ಟು ಇವ್ರು ನಮ್ಗೆ ಅಲ್ಲಿಂದ ಇಲ್ಲಿ ಗಂಟ ಬಿಟ್ಟವ್ರೆ.
ಬನ್ನಿ ಅವ್ರನ್ನು ಕೂಡ ಮಾತಾಡ್ತೀನಿ. ಬ್ರೋ ನಾನು ಮೈಸೂರು ಬೆಂಗಳೂರು ಗಂಟ ಹಂಗೆ ಈ ತರ ಡ್ರಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ಅನ್ಸುತ್ತೆ. ಖುಷಿ ಆಗುತ್ತೆ. ಹೌದಾ? ಮತ್ತೆ ಓಟ್ ಇದ್ದು ಯಾರು ಓಟ್ ಹಾಕ್ಬೇಕು ಅಂತ ಇದ್ದೀರಾ? ಪಕ್ಕ ಕಾಂಗ್ರೆಸ್ ಕಾಂಗ್ರೆಸ್ ಹಾಕ್ಬೇಕು. ಯಾಕೋಸ್ಕರ ಕಾಂಗ್ರೆಸ್ ಹಾಕ್ತೀರಾ? ನಾನು ಕಾಂಗ್ರೆಸ್ ಫಾಲೋವರ್ಸು, ನಮ್ಮ ಮಾವನು ಕಾಂಗ್ರೆಸ್ ಫಾಲೋವರ್ಸು, ನಾನು ಕಾಂಗ್ರೆಸ್ ಫಾಲೋವರ್ಸ್. ಮುಂದೆ ಏನ್ ಬೇಕು, ಏನ್ ಕೆಲಸ ಆಗ್ಬೇಕಾಗಿದೆ, ಏನ್ ಕೆಲಸ ಆಗ್ತಿದೆ ಇವಾಗ ನೀವೇ ನೋಡ್ತಿದ್ದೀರಲ್ಲ. ಇಲ್ಲೂ ಅಷ್ಟೇ ವಾಯ್ಸ್ಗಳೆಲ್ಲ ಕಟ್ಟಾಗಿದೆ. ಬನ್ನಿ ಹಂಗೆ ಮುಂದಕ್ಕೆ ಅಣ್ಣ ಟ್ರ್ಯಾಕ್ಟರ್ ನಿಲ್ಲಿಸಿದ್ರು ಹಂಗೂ ಹಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಇವರು ಶ್ರೀರಾಮಣ್ಣ ಇನ್ನು ಸ್ವಲ್ಪ ಹಿಂದೆನೇ ಬಿಡ್ತೀನಿ ಅಂದರು, ಬಿಡಲಿ ಅಲ್ಲಿ ಗಂಟಲ್ಲಿ. ನಮಗೂ ಕೂಡ ನಾವು ಹಾಕ್ಬಿಟ್ಟು ಕರ್ಕೊಂಡಿದ್ದೇನೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಾನು ಈ ತರ ಟ್ರಾವೆಲರ್ ಮಾಡ್ತಾ ಇರೋದು. ನಿಮ್ಗೆ ಏನ್ ಅನ್ಸುತ್ತೆ? ಸೂಪರ್. ಮತ್ತೆ ಮುಂದೆ ಎಲೆಕ್ಷನ್ ಇದೆ, ನಿಮ್ಮ ಯಾರಿಗೆ ಮತ ನೀಡ್ತೀರಾ? ನಾವು ಮೋದಿ. ಯಾಕೋಸ್ಕರ ಮತ ನೀಡ್ತಾ ಇದೀರ ಅವ್ರಿಗೆ? ಮೋದಿ ಬರ್ಬೇಕು ಅಂತ ಹಿಂದೂ ಬೇಕು ಅಂದ್ರೆ ಮೋದಿ ಬರ್ಬೇಕು. ಸರಿ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಡ್ರಾಪ್ ಕೊಟ್ಟವ್ರೆ, ಅವ್ರು ಕೂಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾನು ಅವ್ರು ಬಿಟ್ಟಾಯ್ತು. ನಾನೀಗ ರೋಡ್ ಕಡೆ ನಾನು ಮುಂದೆ ಡ್ರಾಪ್ ಕೇಳಕ್ ಹೋಗ್ತಾ ಇದ್ದೀನಿ. ಹದಿಮೂರನೇ ಡ್ರಾಪು. ಅಲ್ಲ ಎಲ್ಲಿ ಗಂಟ ಹೋಗ್ತೀರಾ? ತೂಬಿನಕೆರೆ ಗಂಟ 13ನೇ ಡ್ರಾಪ್ ಸಿಕ್ಕೈತೆ ನನಗೆ. ಅದು RX ಅಲ್ಲಿ ಹೋಗ್ತಾ ಇದೀನಿ. ಬನ್ನಿ. ಸೌಂಡ್ ಕೇಳಿಸ್ಕೊತೀರಾ ನೀವು? ಒಂದ್ ನಿಮಿಷ ಹಂಗೆ ಇರಿ. ನಾನು ಬೆಂಗಳೂರು ಟೌನಿಂದ ಮೈಸೂರು ಗಂಟ ಈ ತರ ಡ್ರಾಪ್ ಕೇಳ್ಕೊಂಡು ಹೋಗ್ತಾರೆ. ನಿಮ್ಗೆ ಏನ್ಸುತ್ತೆ? ಏನಿಲ್ಲ, ಖುಷಿ ಆಗುತ್ತೆ ಬ್ರೋ. ಹೋಗಿ ಆರಾಮಾಗಿ ಕ್ಲೀನಾಗಿ ತಲುಪಿ ಏನೇ ಅಡವಟ್ ಆಗ್ತಾನೆ ಹೋಗಿ ಬ್ರೋ ಅಷ್ಟೇ. ಓಟ್ ಐತೆ ನಿಮ್ದು? ನೀವು ಯಾರು ಓಟ್ ಹಾಕ್ಬೇಕು ಅಂತ ಇದ್ದೀರಾ? ಕುಮಾರಸ್ವಾಮಿ, ಬಿಜೆಪಿ ಮೈತ್ರಿ ಆಗೈತೆ ಅಲ್ವಾ ಕುಮಾರಸ್ವಾಮಿ. ಯಾಕೋಸ್ಕರ ಹಾಕ್ಬೇಕು ಅಂತ ಇದ್ದೀರಾ? ಯಾಕೆಂದ್ರೆ ಇನ್ನೇನು ಕಾಂಗ್ರೆಸ್ ಹಾಕ್ಬಿಟ್ಟು ಸಾಬ್ರ ಕೈ ಕೆಳಗಡೆ ನಾವಿರೋಕ್ಕಾಗುತ್ತಾ? ನೀವು ಅಂದಿದ್ದೀರಾ ಬೇರೆಯವ್ರ ಕೈ ಕೆಳಗಡೆ ನಾವು ಇರೋಕ್ಕಾಗಲ್ಲ, ನಮ್ಮ ಪರ ನಾವು ಮಾತಾಡ್ಬೇಕು ಅಂತ ಇದ್ದೀರಾ. ಬ್ರೋ ಥ್ಯಾಂಕ್ಸ್. ನೀವು ಯಾವ ಊರು ಬ್ರೋ? ನಿಮ್ಮ ಹೆಸರು? ಸಂಜಯ್ ಅಂತ. ಥ್ಯಾಂಕ್ ಯು ಬ್ರೋ. ಅವರು 20-25 ಕಿಲೋಮೀಟರ್ ಗಂಟ ಡ್ರಾಪ್ ಆಗೋರು. ಬನ್ನಿ ನಾವು ಮುಂದೆ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇಂಡಿಯಾ ಟ್ರಾವೆಲರ್ ಮಾತಾಡ್ತಾ ಇರೋದು. ಏನಪ್ಪ ಇವನು ದಿಢೀರ್ ಅಂತ ರೋಡ್ ಬಂದು ನಿಂತ್ಕೊಂಡ್ಬಿಡವನೆ ಅನ್ಕೊಂಡ್ರ? ನಾನು ಇವತ್ತು ಬೆಂಗಳೂರು ಟು ಮೈಸೂರು 1 ರೂಪಾಯಿ ಇದ್ದಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನೇಂದ್ರಲ್ಲಿ ಹೋಗ್ತೀನಿ ಅಂದ್ರೆ, ಒಂದು ಕಾರಲ್ಲಿ, ಇನ್ನೊಂದು ಬೈಕಲ್ಲಿ, ಇನ್ನೊಂದು ಲಿಫ್ಟಲ್ಲಿ, ಇಲ್ಲ ಇನ್ನೊಂದು ಅಷ್ಟು ಆಗಿರಲ್ಲಿ ನಾನು ಕಾಲ್ ಮುಖಾಂತರ ಮೈಸೂರು ಗಂಟ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ. ಇವಾಗ ನಾನು ಈ ತರ ಬೆಂಗಳೂರು ಇಂದ ಮೈಸೂರು ಡ್ರಾಪ್ ತಗೊಂಡು ಹಿಂಗ್ ಹೋಗ್ತಾ ಇದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೇನ್ ಅನ್ಸುತ್ತೆ ಅಂದ್ರೆ ಏನಿಲ್ಲ, ಯಾರು ಅಲ್ಲಿ ಒಬ್ರು ಡ್ರಾಪ್ ಕೊಟ್ಟಾಗ ನಾವು ಕೊಡ್ಲೇಬೇಕು. ಯಾಕೆಂದ್ರೆ ಕೆಲವೊಂದು ಸಮಯದಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ನಮಗೊಂದು ಹೆಲ್ಪ್ ಬೇಕು. ನಾವು ಹೆಲ್ಪ್ ಮಾಡಿದ್ರೆ ತಾನೆ ನಮಗೂ ಯಾರಾದ್ರು ಹೆಲ್ಪ್ ಮಾಡ್ತಾರೆ. ಅದೇ ಉದ್ದೇಶ. ಮತ್ತೆ ಮುಂದೆ ಎಲೆಕ್ಷನ್ ಇದೆ, ನೀವು ಯಾರು ಓಟ್ ಹಾಕ್ತಾ ಇದೀರಾ? ನನಗೂ ಹೇಳ್ಬಾರ್ದು. ಅಲ್ಲ, ಯಾವ ಸರ್ಕಾರ ಬಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಇಲ್ಲ ಯಾವ ಸರ್ಕಾರ ಬರ್ದೇ ಇದ್ರೆ ಅನುಕೂಲ ಆಗುತ್ತೆ ಅಂತ? ನಮಗೆ ಬಿಜೆಪಿ ಬಂದ್ರೆ ಅನುಕೂಲ ಅಂತ. ಅಂದ್ರೆ ನಾವು ಮೋದಿ ಫ್ರೆಂಡ್ಸ್. ಯಾಕಂದ್ರೆ ಎಷ್ಟೋ ದೇಶದ ಜನ ಮೋದಿನ ಒಬ್ಬ ಒಳ್ಳೆ ಉತ್ತಮ ನಾಯಕ ಅಂತ ಒಪ್ಕೊಂಡಿದ್ದಾನೆ. ಅಂತಂದ್ರೆ ಅವರೆಲ್ಲ ಒಪ್ಕೊಂಡಿರ್ಬೇಕಾದ್ರೆ ನಾವೇ. ಸರಿ ಅಣ್ಣ, ಥ್ಯಾಂಕ್ ಯು. ಹಂಗೆ ನಿಮ್ಮ ಹತ್ರ ಬಹಳ ವಿಷಯ ಇದೆ ತಿಳ್ಕೊಳ್ಳೋದು. ಸರಿ ಅಣ್ಣ, ಥ್ಯಾಂಕ್ ಯು. ಅಣ್ಣ ನಿಮ್ಮ ಹೆಸರೇನು? ಥ್ಯಾಂಕ್ಸ್ ಅಣ್ಣ.
ಪ್ರಸಾದ ಅಣ್ಣ ಅಂದ್ಬಿಟ್ಟು ಒಂದು 15-20 ಕಿಲೋಮೀಟರ್ ಗಂಟ ಡ್ರಾಪ್ ಕೊಟ್ರು. ಅವ್ರು ಹೇಳಿದ್ರು ಮಗ ನೀನು ಇಲ್ಲೆಲ್ಲ ರೋಡ್ ಹೋಯ್ತಾ ಇರ್ತದೆ, ಅವಾಗ ನಾನು ಡ್ರಾಪ್ ಕೊಡ್ತೀನಿ. ಫೈನಲಿ ನಾನು ಮೈಸೂರು ಎಂಟ್ರೆನ್ಸ್ ಹತ್ರ ಬಂದಾಯ್ತು. ಇನ್ನು ಮೈಸೂರು ಪ್ಯಾಲೇಸ್ ಹತ್ರ ಹೋಗೋದು ಒಂದೇ ಬಾಕಿ. ಇನ್ನು 6 ಕಿಲೋಮೀಟರ್ ಐತೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ. ಮಣಿಪಾಲ್ ಹಾಸ್ಪಿಟಲಿಂದ ಕೊಟ್ಟರು. ಅಲ್ಲಿಂದಾಗಲೇ ಅವರು ಒಳಗಡೆ ಕರ್ಕೊಂಡು ಹೋಗ್ತೀನಿ ಬಾ ಮಗ ಅಂದ್ಬಿಟ್ಟು ಮೈಸೂರು ಮಾಮೂಲಿ ಇದಿರ್ತದಲ್ಲ ಸರ್ಕಲ್, ಅಲ್ಲಿ ಗಂಟನೂ ಕರ್ಕೊಂಡು ಹೋದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೂ ಕೂಡ. ನಮಸ್ಕಾರ. ನಮಸ್ಕಾರ ಅಣ್ಣ. ನಾನು ಈ ತರ ಕೆಲಸ ಮಾಡ್ತಾ ಇರೋದು ನಿಮ್ಗೆ ಹೆಂಗ್ ಅನ್ಸುತ್ತೆ? ಇಲ್ಲ, ಒಂದ್ ತರದಲ್ಲಿ ಒಳ್ಳೇದೇನೆ. ಮತ್ತೆ ಮುಂದೆ ಜನ ಏನಿಲ್ಲ ಅಂತ ಹಂಗೆ ಉಳ್ಕೊಂಡ್ಬಿಡ್ತಾರೆ. ಅದ್ರ ಬದಲು ಸ್ವಲ್ಪ ಮುಂದೆ ಹೋಗಿ ಧೈರ್ಯ ಮಾಡ್ಬೋದು. ಧೈರ್ಯ ಮಾಡು. ನಾನೀಗ ಅಲ್ಲಿಂದ ₹1 ಇದ್ದಾಗ ಬಂದಿದ್ದೀನಿ. ಮತ್ತೆ ಬೇರೆಯವ್ರು ನೋಡಿದ್ರೆ ಇವನೇ ಮಾಡೋಣಪ್ಪ, ನಾನ್ ಮಾಡ್ಬೋದು ಅಂತ ಅನ್ಕೊಳ್ತಾರೆ. ಮತ್ತೆ ಮುಂದೆ ಶುಕ್ರವಾರ ಎಲೆಕ್ಷನ್ ಇದೆ. ನಿಮ್ಮ ಮತ ವೋಟ್ ಯಾರಿಗೆ? ಬಿಜೆಪಿ ಅಣ್ಣ. ಬಿಜೆಪಿ. ಯಾಕೋಸ್ಕರ ಬಿಜೆಪಿಗೆ ಆಗ್ತಾ ಇದೀರಾ? ನಾವು ಬಿಜೆಪಿ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸುಧೀರ್. ಸುಧೀರ್ ಸುಧೀರ್ ಸರ್, ನಾನು ಅಲ್ಲೇ ಹೋಗ್ಬೇಕಾಯ್ತು, ಇಲ್ಲಿ ಗಂಟ ಬಿಡ್ತೀನಿ ಬರಪ್ಪ ಅಂತ ಇಲ್ಲಿ ಗಂಟ ಕರ್ಕೊಂಡು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಇನ್ನೊಬ್ಬ
ಮೈಸೂರು ಪ್ಯಾಲೇಸ್ ಹೆಂಗ ಹೋಗೋಣ ಈಗ? ಮೈಸೂರು ಗಂಟ ಬೇರೆ ಇದೇ ತರ ಡ್ರಾಪ್ ಅಲ್ಲೇ ಬಂದಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ನೋಡ್ಬೇಕು ಮಾಡ್ಬೋದಾ ಇಲ್ಲ ತಪ್ಪು ಮಾಡ್ತಾ ಸರಿ ಮಾಡ್ತಾ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಅವಶ್ಯಕತೆ ಇದ್ದಾಗ ಹೇಳೋದು ಸರಿನೇ. ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ ತರ ಒಳ್ಳೆಯವ್ರು ಇರ್ತಾರೆ ಅಂತ ನಮ್ ಕರ್ನಾಟಕದಲ್ಲಿ ಎಲ್ಲ ನಿಮ್ ತರನೇ ಒಳ್ಳೆ ಹೃದಯ ಇದ್ದವ್ರು ಇರ್ತಾರೆ ಅನ್ಕಂತೆ. ಇರ್ತಾರೆ. ಮತ್ತೆ ಎಲೆಕ್ಷನ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಶುಕ್ರವಾರ ಎಲೆಕ್ಷನ್ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರ ಬಗ್ಗೆ ನೀವು ಓಟ್ ನೀಡ್ತಿದ್ದೀರಾ? ಯಾರು ಅಂತೇಳಿ ಹೇಳಕ್ಕಾಗಲ್ಲ. ಅದು ಅಂತರಂಗವಾಗಿರುತ್ತೆ. ಸರಿ ಆಯ್ತು. ನಮ್ಮ ರಾಜ್ಯಕ್ಕೆ ಯಾರು ಬೇಕು? ಯಾರು ಬೇಕು ಅಂದ್ರೆ ಯಾವ ಪಕ್ಷ ಆದ್ರೂ ಪರವಾಗಿಲ್ಲ, ಒಳ್ಳೆ ಉತ್ತಮವಾದ ಆಳ್ವಿಕೆ ಇದ್ರೆ. ಉತ್ತಮವಾದ ಆಳ್ವಿಕೆ ಯಾರು ಮಾಡ್ತಾರೆ? ಈಗ ಉತ್ತಮವಾದ ಆಳ್ವಿಕೆ ಯಾರು ಮಾಡ್ತಾರೆ ಅಂತಂದ್ರೆ ಪ್ರೆಸೆಂಟ್ ಮೋದಿ ಅವ್ರು ಮಾಡ್ತಾ ಇದಾರೆ. ಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಮಾಡ್ತಾರೆ. ನಮ್ ದೇಶನ ಉತ್ತಮವಾಗಿ ನಡೆಸ್ಕೋಬೇಕು ಅಂದ್ರೆ ನಮ್ಮ ಥ್ಯಾಂಕ್ಸ್ ಸರ್. ನಾನು ಬೆಳಗಿನ 8:15 ಬಿಟ್ಟಿದ್ಕೆ ಇಷ್ಟೊತ್ತು ಆಲೆ ನಮ್ದು ಟೈಮ್ ಬಂದ್ಬಿಟ್ಟು ಆಲೆ 2 ಗಂಟೆ 2:20 ಆಗ್ತಾ ಬಂತು. ಕರೆಕ್ಟ್ ಟೈಮ್ 2:20 ಇಲ್ಲಿ ಬಂದು ತಲುಪಿದೀನಿ ಮೈಸೂರ್ನ. ಪ್ಯಾಲೇಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಎಂಡ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದೈತೆ ವಿಡಿಯೋ ಎಂಡ್ ಮಾಡಕ್ ಮುಂಚೆನೆ ಏನಂದ್ರೆ ಬನ್ನಿ ಅಲ್ಲೇ ಹೇಳ್ತೀನಿ ನಿಮ್ಗೆ ಏನಂದ್ರೆ ಅಂತ. ಆಕಾಶದಾಗೆ ಯಾರೋ ಮಾಯಗಾರನು ಹೇಳಬಹುದೇ. ನನ್ನ ಕೈಲಿ ಆಗ್ಲಿಲ್ಲ ಅನ್ಕೊಂಡೇನೆ ಆಲೆ ಮೈಸೂರು ಅರಮನೆ ಅನ್ಕೊಂಡೆ ಕಾಣಿಸ್ತಾ ಇದೆ ಗುರು. ನೋಡ್ಗುರು ನಿಮ್ಗೂ ಕಾಣ್ತದೆ ನೋಡ್ಗುರು. ಆ ಕಡೆ ಬಂದೆ ಹೆಂಗೋ ಬಂದೆ. ಲಾಸ್ಟ್ ಫೈನಲಿ ಮೈಸೂರು ಅರಮನೆ ಕಾಣಿಸ್ತಾ ಇದೆ. ಫೈನಲಿ ಮೈಸೂರು ಪ್ಯಾಲೇಸ್ ಹತ್ರ ಬಂದೇ ಬಿಟ್ಟೆ. ಅಲ್ಲಿ ಭಾರಿ ಒಳ್ಳೆ ಆಟ ಆಡ್ಕೊಂಡು ಬೆಂಗಳೂರಿಂದ ಮೈಸೂರು ಗಂಟ ಬರೋ ಗಂಟ 145 ಕಿಲೋಮೀಟ್ರು. ಅಲ್ಲಿಗೆ 18 ಡ್ರಾಪ್ ತಗೊಂಡಿದ್ದೀನಿ. ಈಗ 18 ಡ್ರಾಪ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಲಾಸ್ಟು ಇಲ್ಲಿ ಫೋಟೋ ತಗೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟು. ಅಕಸ್ಮಾತ್ ಈ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಲವ್ ಯು ಆಲ್. ಬೈ ಬೈ.